ಪ್ರಶಾಂತ್ ಸರ್, ಈಗ ಈ ಡಿಜಿಟಲ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾವೇನು ಮಾತಾಡಿದ್ವಿ, ಇದನ್ನು ಕಲೆಕ್ಟ್ ಮಾಡುವಾಗ ಪೊಲೀಸರು ಏನು ಮಾಡ್ತಾರೆ? ಒಂದನೇದು, ಅದಕ್ಕೆ ಡಿಫೆನ್ಸಿಗೆ ಏನು ಸಿಗುತ್ತೆ ಅಂತ. ಈಗ ರಿಟ್ರೀವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ರಿಟ್ರೀವ್ ಆಗಿರೋದು ಗೊತ್ತಿದೆ ನಮಗೆ, ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದು ಕೂಡ ಗೊತ್ತಿದೆ. ಮಾತಾಡ್ತೀನಿ ಸರ್ ತಮ್ಮ ಹತ್ರ. JB ರಂಗಸ್ವಾಮಿ ಅವರು, ನಿವೃತ್ತ DYSP ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ ಸರ್, ಸ್ವಾಗತ ಸರ್ ತಮಗೆ. ಮಾತಾಡ್ತೀನಿ ಸರ್ ತಮ್ಮ ಹತ್ರ. ಒಂದೇ ಒಂದು ಸೆಕೆಂಡ್. ನಮಸ್ಕಾರ. ಒಂದೇ ಸೆಕೆಂಡು ಸರ್. ಪ್ರಶಾಂತ್ ಸರ್, ಈಗ ಡಿಜಿಟಲ್ ಎವಿಡೆನ್ಸ್ ಅಂದರೆ ಈಗ ರಾಘವೇಂದ್ರ ಅವನ ಈ ಕೃತ್ಯ ನಡೆದಿರೋ ಟೈಮಲ್ಲಿ ಅವನ ಹೆಂಡತಿ ಹತ್ರ ಫೋನ್ ಮಾಡಿ ಹೇಳ್ತಾನೆ ಏನಂತ, ನಾನು ಊರಿಗೆ ಬರೋದು ಮನೆಗೆ ಬರೋದು ಲೇಟ್ ಆಗುತ್ತೆ, ಸೊ ಏನು ನಡೆದಿದೆ ಘಟನೆ ಅದನ್ನ ಹೇಳ್ತಾನೆ. ಸೊ ಅದನ್ನ ಏನೋ ಈ ಅನು ಅಂತೇಳಿ ಅವನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾನೆ ಅಂತ, ಅನುಕುಮಾರ್ ರೆಕಾರ್ಡ್ ಮಾಡ್ತಾನೆ ಅಂತಿದೆ. ಬಟ್ ಆ ಅನುಕುಮಾರ್ ರೆಕಾರ್ಡ್ ಮಾಡಿದ ತಕ್ಷಣ ಅದು ಅದರಲ್ಲಿ ಏನೋ ಈ ಇವ್ರುಗಳಿಗೆ ಈ ಕೃತ್ಯ ಆಗಿದೆ ಅಂತ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ಅದು ಅವನೇ ಮಾತಾಡಿದ್ದೇನೆ ಅನ್ನೋದಕ್ಕೆ ವಾಯ್ಸ್ ಅನಾಲಿಸಿಸ್ ಟೆಸ್ಟ್ ಅಂತ ಒಂದಿದೆ. ಅದು ಮೈಸೂರಲ್ಲಿ ಸ್ಪೀಚ್ ಅಂಡ್ ಹಿಯರಿಂಗ್ ಕೊಟ್ಬಿಟ್ಟು ಈ ವಾಯ್ಸ್ ಸ್ಯಾಂಪಲ್ ತೆಗೆದುಬಿಟ್ಟು ಅದು ಪ್ರೂವ್ ಆಗಬೇಕು. ಸೊ ದಿಸ್ ಇಸ್ ವಾಟ್ ಈ ಡಿಜಿಟಲ್ ಎವಿಡೆನ್ಸ್ ಪ್ರೂವ್ ಆಗಬೇಕು ಅಂತಂದ್ರೆ, ಈಗ ನೀವು ಹೇಳಂಗೆ DVR ಇದೆ ಅಂತ ಕೆಲವರು ಹೇಳ್ತಾವ್ರೆ, ನಮಗೆ ಬಂದಿರೋ ಮಾಹಿತಿಯಲ್ಲಿ DVR ಇಲ್ಲ ಅಂತಿದೆ, DVR ತಗೊಂಡೋಗ್ಬಿಟ್ಟವ್ರೆ ಅಂತ. ಸೊ DVR ತಗೊಂಡೋದ್ಮೇಲೆ ನಿಮಗೆ ನಮ್ಮ ಅನಿಲ್ ಅವ್ರು ಹೇಳ್ದಂಗೆ, ಎಸ್ ಆನ್ ಡಿಜಿಟಲ್ ಅರ್ಲಿಯರ್ ಇಟ್ ವಾಸ್ ಸೆಕೆಂಡರಿ ಎವಿಡೆನ್ಸ್, ನೌ ಇಟ್ ಹಸ್ ಬಿಕಮ್ ಅ ಪ್ರೈಮರಿ ಎವಿಡೆನ್ಸ್, ಅದ್ರ ಮೇಲೇನೋ ಕನ್ವಿಕ್ಷನ್ ಆಗುತ್ತೆ. ಬಟ್ ಆದರೆ ವೆದರ್ ದೇ ಹ್ಯಾವ್ ಕಲೆಕ್ಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಈಗ 65B ಸರ್ಟಿಫಿಕೇಟ್ ಅಂತ ಇದೆ. ಸೊ ಆ 65B ಸರ್ಟಿಫಿಕೇಟ್ ಯಾರು ಕೊಡ್ತಾರೆ, ಏನ್ ಮಾಡ್ತಾರೆ? ಸೊ ನಾವು ಈಗ ಹೊಸ ಕಾನೂನಲ್ಲಿ ಏನೋ ಇದರಲ್ಲಿ ಹೋಗ್ತಾರೆ, ಬಟ್ ಇಟ್ ಹ್ಯಾಸ್ ಟು ಕೊರಾಬರೇಟ್ ಆಗಬೇಕು. ಇದು ಸುಮ್ಮನೆ ಫೋಟೋ ನೋಡಿದ ತಕ್ಷಣ ಏನೋ ಇದು ಕ್ರುವಾಲಿಟಿ ಕಾಣ್ತಾ ಇದೆ, ನಾಟ್ ಟಾಕಿಂಗ್ ಅಬೌಟ್ ಕ್ರುವಾಲಿಟಿ, ಬಟ್ ಇದ್ರಿಗೆ ಕನ್ವಿಕ್ಟ್ ಆಗ್ಬಿಡ್ತಾರೆ. ಇಲ್ಲ ಇದಕ್ಕೆ ಬೇಲ್ ಆಗುತ್ತಾ? ಬೇಲ್ ಆಗಲ್ಲ. ಇಟ್ ಇಸ್ ನಾಟ್ ಅ ಸ್ಟೇಜ್, ಅದು ಮುಂದೆ ಎವಿಡೆನ್ಸ್ ಸ್ಟೇಜ್ ಅಲ್ಲೇ ಗೊತ್ತಾಗುತ್ತೆ. Prosecution must prove beyond all reasonable doubts in these kind of cases. The prosecution, the completely the prosecution duty is to prove the case, not on the part of the accused. Otherwise benefit of doubt will be given to the accused person.